ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವಾಗ ನನಗೆ ಈ ವಿಷಯ ಗಮನಕ್ಕೆ ಬಂತೋ ನಾನು ಆಗಲೇ ಅತಿಥಿನ ಕರೆದು ಅವಳಿಗೆ ಬುದ್ಧಿ ಹೇಳಿದ್ದಿದೆ. ಇನ್ಮೇಲೆ ನಿಮ್ಮ ಮನೆಗೆ ಹೋಗಬಾರ್ದು ಅಂತ ಕೂಡ ನಾನು ತಾಕೀತು ಮಾಡಿದ್ದೀನಿ. ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳೋದನ್ನ ನಿಮ್ಮನ್ನ ನೋಡೇ ಕಲಿಬೇಕು ಅಂತ ಅನ್ಸುತ್ತೆ. ವಾಸಿನಿ ಅವರೇ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸುಮ್ಮನೆ ವಾದ ಮಾಡಬೇಡಿ ಮಂಜು ಅವರೇ. ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ರೀ, ಇವರೇನು ಹೇಳ್ತಿದ್ದಾರೆ? ಯಾಕೆ ಈ ಥರ ಮಾತಾಡ್ತಿದ್ದಾರೆ? ಬರೀ ನಾನು ನಿನಗೆ ಆಮೇಲೆ ಎಲ್ಲ ವಿವರವಾಗಿ ಹೇಳ್ತೀನಿ, ಸದ್ಯಕ್ಕೆ ಸುಮ್ಮನೆ ಇರು. ನೋಡಿ, ನಾನು ನಿಮ್ಮನ್ನ ಮರ್ಯಾದೆ ಇರೋರು ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪನಾದ್ರೂ ನಿಮ್ಮಿಬ್ಬರಿಗೆ ಮಾನ ಮರ್ಯಾದೆ ಅನ್ನೋದು ಇದೆ ಅನ್ನೋದಾದ್ರೆ ಸೀಮಂತಕ್ಕೆ ಬರಬೇಡಿ. ವೇದಾಂತ್ ಏನಾದ್ರೂ ನೀವು ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ನಿಮ್ಮ ಕರ್ಮ, ಏನು ಬೇಕಾದ್ರೂ ಹೇಳ್ಕೊಂಡು ಮ್ಯಾನೇಜ್ ಮಾಡಿ. ಆದ್ರೆ ನೀವು ಬರೋದು ನನಗ್ ಬೇಕಾಗಿಲ್ಲ. ಇಲ್ಲ, ನಾನು ಬಂದೇ ಬರ್ತೀನಿ ಅಂತ ಏನಾದ್ರೂ ಬಂಡ ಧೈರ್ಯ ಮಾಡ್ಕೊಂಡು ಬಂದರೆ ನಿಮ್ಮ ಅದಿತಿ ಬಂಡವಾಳನ ಬಯಲು ಮಾಡ್ತೀನಿ. ಅಗ್ರಜ, ಮದರ್ ಇಂಡಿಯಾಕ್ಕೆ ಇಷ್ಟೊತ್ತಾದರೂ ಬರಲಿಲ್ಲ? ವಿಕ್ರಾಂತ್ ಬಂದ್ರು ನೋಡು. ಮರಿಬೇಡಿ, ಎಲ್ರೂ ಖಂಡಿತ ಬರಲೇಬೇಕು. ಸಾಧ್ಯ ಆದ್ರೆ ಒಂದಿನ ಮುಂಚೆನೆ ಬರಬೇಕು ಪರಿ ಅವರೇ. ನಮ್ಮ ಆರ್ತಿ ಮನೆಗೆ ಹೋಗಬೇಕು, ಅವಳು ಸೀಮಂತನ ಕಣ್ತುಂಬ ನೋಡಬೇಕು ಅಂತ ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಎಲ್ಲ ಕಲಸಿ ನೀರಲ್ಲಿ ಹೋಮ ಆಗೋಯ್ತು. ದೇವರು ನಮ್ಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾನೆ ಅರ್ಥ ಆಗ್ತಾ ಇಲ್ಲ. ಆರ್ತಿ ಸೀಮಂತನ ಕಣ್ಣಿಂದ ನೋಡೋ ಭಾಗ್ಯನ ಕಿತ್ಕೊಂಡ್ಬಿಟ್ಟ. ಅಮ್ಮ, ಅಪ್ಪ, ಯಾಕಿಬ್ರು ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ಲ ಮಗಳೇ. ಯಾಕಪ್ಪ, ಸುಹಾಸಿನಿ ಅತ್ತೆ ಏನಾದ್ರು ಅಂದ್ರ? ಅವರು ಯಾವತ್ತು ನಮಗೇನು ಅಂದಿಲ್ಲ ಹೇಳೋ ಮಗಳೇ. ಅವರು ನಮ್ಮ ಮನೆಗೆ ಬರೋದೇ ನಮಗೆ ಅವಮಾನ ಮಾಡೋದಕ್ಕೆ ಅಂತ. ಮಕ್ಕಳು ಸೀಮಂತಕ್ಕೆ ಬನ್ನಿ ಅಂತ ಕರೆದ್ರೆ ಅಮ್ಮ ಬರಬೇಡಿ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ಟು ಹೋದ್ರು. ಅಪ್ಪ, ನಾವ್ಯಾಕೆ ಹೋಗ್ಬಾರ್ದಂತೆ? ನಮ್ಮಕ್ಕನ ಸೀಮಂತಕ್ಕೆ ನಾವ್ ಹೋದ್ರೆ ಅವ್ರಿಗೇನು? ಯಾಕೆ ಹೋಗಬಾರ್ದು ಅನ್ನೋದಕ್ಕೆ ಅವ್ರ ಹತ್ರ ಕಾರಣ ಇದೆ, ಆದರೆ ಆ ಕಾರಣಕ್ಕೆ ಅರ್ಥ ಇಲ್ಲ. ಅದನ್ನು ಹೇಳಿದ್ರೆ ನಿನಗೂ ಗೊತ್ತಾಗಲ್ಲ ಬಿಡು. ಹಾಗಾದ್ರೆ ನಮ್ಮ ಅಕ್ಕನ ಸೀಮಂತಕ್ಕೆ ನಾವೇ ಹೋಗೋ ಹೋಗಿಲ್ವಾ?
ಯಾಕಪ್ಪ ನಮ್ಗೆ ಯಾವಾಗ್ಲೂ ಹಿಂಗಾಗುತ್ತೆ? ತಲೆ ಕೆಡಿಸ್ಕೋಬೇಡ ಮಗಳೇ, ಎಲ್ಲ ಒಳ್ಳೇದಾಗ. ಈ ಸಭಾಂಗಣದಲ್ಲಿರುವ ವಸಿಷ್ಠ ಮನೆತನದ ಎಲ್ಲ ಸದಸ್ಯರಿಗೂ ಸ್ವಾಗತ ಸುಸ್ವಾಗತ. ಈಗ ನಾವು ಈ ಕಾರ್ಯಕ್ರಮವನ್ನು ಏನೇನೋ ಹೇಳ್ಬಿಡ್ರಿ, ಸ್ಟ್ರೈಕ್ ಸ್ಟಾರ್ಟ್ ಮಾಡೋಣ. ರೆಡಿ? 1 2 3. ವೇದಾಂತ್ ವೇದಾಂತ್ ಅಮೂಲ್ಯ ಅಮೂಲ್ಯ ಇಲ್ರಿ, ಬರಲೇ ಇಲ್ಲ. ಇಡೀ ಚೋಟಾ ಬಸ್ ಬರ್ತಾರೆ. ಬಂದ್ರು ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ? ಏನಾಯ್ತು? ಇನ್ನೂ ಏನೂ ಆಗಿಲ್ಲ. ಏನಾದರೂ ಆಗಬೇಕು ಅಂತಾನೆ ನಾವು ನಿಮ್ಮ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ವಾಟ್? ಸ್ಟ್ರೈಕ್ ಮಾಡ್ತೀವಿ? ಯಾಕೆ? ಕಾಂತ, ಯಾಕೆ ಸ್ಟ್ರೈಕ್ ಮಾಡ್ತಿದ್ದೀರಾ? ಸ್ಟ್ರೈಕ್ ಮಾಡೋಂಥ ತಪ್ಪು ನಾವೇನು ಮಾಡಿದ್ದೀವಿ? ಏನು ಯಾಕೆ ಅಂತ ಬೇರೆ ಕೇಳ್ತಿದ್ಯಲ್ಲ? ಇರಿಸೋಸೆ ಆದ್ರೆ ಮಾತ್ರ ಸಾಲದು, ನಮ್ಮ ಜವಾಬ್ದಾರಿಗಳೇನು, ಹೆಂಗ್ ನಡ್ಕೊಬೇಕು ಅಂತ ಕೂಡ ಗೊತ್ತಿರಬೇಕು. ಹೌದು ಅಗ್ರಜ, ನೀನ್ ಮಾಡಿರೋ ಕೆಲ್ಸಕ್ಕೆ ನಾವೆಲ್ಲರೂ ತಲೆ ತೆಗೆಸೋ ಹಾಗಾಗಿದೆ. ನಿನ್ನ ಅಗ್ರಜ ಅಂತ ಕರೆಯಕ್ಕೆ ನಾಚಿಕೆ ಆಗ್ತಿದೆ. ನೀವು ಈ ತರ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತೀರ ಅಂತ ಅನ್ಕೊಂಡಿರ್ಲಿಲ್ಲ. ನಂಬ್ಕೊಂಡಿದ್ದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ರಿ. ಯಾಕೋ ಏನೇನೋ ಮಾತಾಡ್ತೀಯಾ? ಮಾಡಿರೋ ಕೆಲಸ ಅಲ್ಲ ಕಣೋ, ಮಾಡದೇ ಇರೋ ಕೆಲಸ ಏನೇನು ಅಂತ ಹೇಳು. ಹೌದೌದು, ನೀವು ಮಾಡದಿರೋ ಕೆಲ್ಸಕ್ಕೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಾ ಇದೆ. ಶ್ರೀಕಾಂತ, ಅದೇನು ಅಂತ ನೀವಾದ್ರೂ ಸರಿಯಾಗಿ ಹೇಳಿ. ಬರೀ ಬೀದಿ ಪಾಲಲ್ಲ, ಇಡೀ ಊರ್ ಪಾಲಾಗೋಗಿದೆ. ಮುಂಚೆ ನನ್ನನ್ನು ವೇದಾಂತ್ ವಸಿಷ್ಠ ಹತ್ರ ಕೆಲಸ ಮಾಡ್ತಾ ಇದೆಯಾ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಆದ್ರೆ ಈಗ ಎಲ್ಲರೂ ಕ್ಯಾಕರಿಸಿ ಥು ಥು ಅಂತ ಮಗು ಕೂಗಿತಾ ಇದ್ದಾರೆ. ರೋಡಲ್ಲಿ ಮಕ್ಕ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ. ಹೆಲ್ಮೆಟ್ಟು ಮಾಸ್ಕ್ ಹಾಕೊಂಡು ಓಡಾಡೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಡ ಬಾಸ್, ನೀವು ಹೀಗೆ ಮಾಡ್ತಾ ಇದ್ರೆ ನಾನು ನಿಮ್ಮನ್ನ ಬಡ ಬಾಸ್ ಅಂತ ಕರೆಯಕ್ಕೂ ಕಷ್ಟ ಆಗುತ್ತೆ. ಮನಸ್ಸಿಗೆ ತುಂಬಾ ಆದ್ರೆ ತುಂಬಾ ಹಿಂಸೆ ಆಗುತ್ತೆ. ಶರತ್ ಅಂತ ಈಗ ಏನಾಯ್ತು ಅಂತ ಎಲ್ಲರೂ ಹೀಗೆ ಸತಾಯಿಸ್ತಿದ್ದೀರಾ? ವಿಷಯ ಏನು ಅಂತ ಮೊದಲು ಹೇಳಬೇಕು. ಮರ್ಯಾದೆ ವಿಷಯ ಏನು ಅಂತ ಹೇಳಿ ನಾನು ಒದ್ದಾಚೆ ಹಾಕ್ಬಿಡ್ತೀನಿ. ಹೌದು, ನಾವೇನು ತಪ್ಪು ಮಾಡಿದ್ದೀವಿ ಅಂತ ಹೀಗೆ ಮಾತಾಡ್ತಿದ್ದೀರಾ? ಶ್ರೀಕಾಂತ, ಮರ್ಯಾದೆಯಿಂದ ನಾವೇನು ಮಾಡಿದೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ಡಿಚ್ಚಿ ಹೊಡೆದು ಸಾಯಿಸ್ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾಕೆ ರೋಪ ಆಗ್ತಾ ಇದೆಯಾ? ಅಷ್ಟಕ್ಕೂ ರೋಪ್ ಹಾಕೋ ರೈಟ್ಸ್ ನಿನಗೆ ಯಾರು ಕೊಟ್ಟಿದ್ದು? ನೋಡು, ನಿನ್ನ ಡಿಚ್ಚಿ ಗುನ್ನ ಮಾಂಜಗೆಲ್ಲ ಹೆದರೋ ಮಾತೇ ಇಲ್ಲ. ಫಸ್ಟಿಗೆ ನೀನು ಹಿರಿ ಮಗ, ನೀನು ಹಿರಿ ಸೊಸೆ ಅನ್ನೋದು ಪ್ರೂವ್ ಮಾಡಿ. ಸಾರ್ಥಕ್, ಪ್ಲೀಸ್ ನೀವಾದ್ರೂ ಅದೇನು ಅಂತ ಹೇಳಿ. ವೇದಾಂತ್, ನೀವು ಕನ್ಫ್ಯೂಸ್ ಆಗಬೇಡಿ. ಇವರೆಲ್ಲ ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಬರ್ತಾ ಇದ್ದಾರೆ. ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಅಯ್ಯೋ, ಎಲ್ ಬೋರ್ಡ್ಗಳ ಬೋರ್ಡ್ನ ಮುಂದೆ ಇಡೀರಿ.
ಪ್ರತಿಯೊಬ್ಬ ಹೆಣ್ಮಗು ಜೀವನದಲ್ಲೂ ಸೀಮಂತ ಅನ್ನೋದು ಒಂದೇ ಸಲ ಬರೋದು. ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಅಪ್ಪ ಅಮ್ಮ ಬರಬೇಕು, ಆಶೀರ್ವಾದ ಮಾಡಬೇಕು, ಗಂಡನ ಮನೆಯವರು ತವರು ಮನೆಗೆ ಹೆರಿಗೆ ಕಳಿಸ್ಬೇಕು, ಹೀಗೆ ಏನೇನೋ. ನಮ್ಮ ಆರ್ತಿನೂ ಅಷ್ಟೇ ಎಲ್ಲ ಕನಸು ಕಟ್ಕೊಂಡಿದ್ಲು, ನಾವು ಹೋಗಿ ಆಶೀರ್ವಾದ ಮಾಡಬೇಕು ಅಂತೆಲ್ಲ. ಆ ಸುಹಾಸಿನಿ ಅವಳ ಆಸೆಗೂ ನಮ್ಮ ಆಸೆಗೂ ತಣ್ಣೀರು ಹಚ್ಬಿಟ್ರು. ಬರೀ ಅವ್ರ ಸ್ವಭಾವ ಏನು ಅಂತ ಗೊತ್ತಿದ್ದು ಮತ್ತೆ ಮತ್ತೆ ಅದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನೀನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮಂಜನೂ ಬೇಜಾರು ಮಾಡ್ಕೊತಾಳೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಸಮಾಧಾನ ಮಾಡ್ಕೊ. ಮುಳುಗೋ ದೋಣಿಲಿ ಪ್ರಯಾಣ ಮಾಡೋದು, ಶ್ರೀಮಂತರ ಸಹವಾಸ ಮಾಡೋದು ಎರಡೂ ಒಂದೇ. ಬಡವರು ಭಾವನೆಗೆ ಬೆಲೆ ಕೊಟ್ಟರೆ ಶ್ರೀಮಂತರು ಸಿರಿತನಕ್ಕೆ ಬೆಲೆ ಕೊಡ್ತಾರೆ. ಈಗ ಈ ಸುಹಾಸಿನಿ ಮಾಡ್ತಿರೋದು ಇದನ್ನೇ. ನಾವು ನಮ್ಮ ಮಕ್ಕಳನ್ನ ಶ್ರೀಮಂತರ ಮನೆಗೆ ಕೊಟ್ಟು ದೊಡ್ಡ ತಪ್ಪು ಮಾಡಿಬಿಟ್ವಿ ಅನ್ಸುತ್ತೆ. ನಮ್ಮ ಅಂತಸ್ತಕ್ಕೆ ತಕ್ಕಾಗಿ ಮದುವೆ ಮಾಡಿಕೊಟ್ಟಿದ್ದಿದ್ರೆ ನಮ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ರೀ. ಬರೀ ಸುಹಾಸಿನಿ ಕೆಟ್ಟವರಾದ ಮಾತ್ರಕ್ಕೆ ವಿಕ್ರಾಂತು ವೇದಾಂತು ಇಬ್ಬರು ಕೆಟ್ಟವರಾಗಲ್ಲ. ಅವರಿಬ್ಬರು ಒಳ್ಳೆಯವರೇ. ನೀನು ಎಲ್ಲರನ್ನೂ ಒಂದೇ ತಟ್ಟೆಲಿ ತೂಗೋದಕ್ಕೆ ಹೋಗ್ಬೇಡ. ಸುಹಾಸಿನಿ ಹಾಗೆ ಮಾಡಿದ್ರೆ ಪಾಪ ಅವರಿಬ್ರು ತಾನೇ ಏನು ಮಾಡೋದಕ್ಕಾಗತ್ತೆ? ಅದನ್ನೆಲ್ಲ ಮರೆತುಬಿಡು. ನಮಗೆ ಬೆಟ್ಟದಷ್ಟು ಕೆಲಸ ಇದೆ ಮಾಡೋದಕ್ಕೆ. ಹೇಗ್ರಿ ಮರೆಯೋಕ್ಕಾಗತ್ತೆ? ನಮ್ಮ ಆರ್ತಿ ಗರ್ಭಿಣಿ ಅಂತ ಗೊತ್ತಾದ ದಿನದಿಂದ ಅವಳು ಸೀಮಂತ ನೋಡಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೀನಿ ಗೊತ್ತಾ? ಆದರೆ ಆಸೆಯಾಗಿ ಉಳಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರೀ, ನಾವು ಆರ್ತಿ ಸೀಮಂತ ಮಾಡೋಕ್ಕೆ ಅವ್ರ ಮನೆಗೆ ಹೋಗಬೇಕು ಅಂತೇನೂ ಇಲ್ಲ. ನಮ್ಮ ಮನೇಲೇ ಮಾಡಿ ವಿಕ್ಕಿನ ಕರೆದ್ರೆ ಹೇಗಿರುತ್ತೆ? ನೀನು ಹೇಳ್ದಾಗೆಲ್ಲ ಮಾಡೋಕ್ಕಾಗಲ್ಲ ಪರಿ. ನೀನು ಹೇಳ್ದಾಗ ಮಾಡಿದ್ರೆ ವೇದಾಂತಕ್ಕೂ ವಿಕ್ರಾಂತಕ್ಕೂ ನಮ್ಮ ಮೇಲೆ ಕೆಟ್ಟ ಭಾವ ಬರುತ್ತೆ. ಮೇಲಾಗಿ ಸೀಮಂತ ಮಾಡಬೇಕಾಗಿರೋರು ಗಂಡನ ಮನೆಯವರು, ನಮ್ಮ ಮನೇಲಲ್ಲ. ಹಾಗಾಗಿ ಅವ್ರನ್ನ ನಮ್ಮ ಮನೆಗೆ ಬಂದು ಸೀಮಂತ ಮಾಡಿ ಅಂತ ಕರೆಯೋದಕ್ಕಾಗಲ್ಲ. ಸರಿ, ಹಾಕಿದ್ರೆ ಸುಹಾಸಿನಿ ಏನು ಅನ್ಕೊಂಡ್ರು ಪರವಾಗಿಲ್ಲ. ನಾವಿಬ್ರು ಆರ್ತಿ ಸೀಮಂತಕ್ಕೆ ಹೋಗ್ತಾ ಇದ್ದೀವಿ, ಅವಳಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ ಅಷ್ಟೇ. ಬರಬೇಡಿ ಅಂತ ಹೇಳಿದ್ಮೇಲೆ ಹೇಗೆ ಹೋಗೋಕ್ಕಾಗತ್ತೆ ಪರಿ? ಹೋದರೆ ನಮಗೆ ಮರ್ಯಾದೆ ಇರುತ್ತಾ? ನೀನು ಈ ವಿಷಯನ ಮನಸ್ಸಿಗೆ ಹಚ್ಕೊಂಡು ತಲೆ ಕೆಡಿಸ್ಕೋಬೇಡ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಸಮಾಧಾನವಾಗಿರೋದು. ಎಲ್ಲ ಸರಿ ಹೋಗುತ್ತೆ. ದೊಡ್ಡ ಬಾಸ್ ಬೈ ಮಿಸ್ ಆಗಿ ಮರಿ ಮೊಮ್ಮಗ ಅಂತ ಬರೆಯೋ ಬದಲು ಮೊಮ್ಮಗ ಅಂತ ಬರೆದು ಬಿಟ್ಟಿದ್ದೀನಿ. ಸಾರಿ ಚೋಟಾ ಬಾಸ್, ಅಜ್ಜಿಗೆ ಬೇರೆ ಕಣ್ ಕಾಣಿಸಲ್ವಲ್ಲ, ಅದಕ್ಕೆ ಗೊತ್ತಾಗಿಲ್ಲ ಸೇಪು. ವಿಷಯ ತುಂಬಾ ಸಿಂಪಲ್ ವೇದಾಂತ್, ನೀವಿನ್ನೂ ಯಾಕೆ ಮಗು ಮಾಡ್ಕೊಂಡಿಲ್ಲ ಅಂತ. ಇದ ವಿಷಯ. ನೀವುಗಳಿಗೆ ಆಡ್ತಿರೋದು ನೋಡ್ತಿದ್ರೆ ನಾವೇನೋ ಮಾಡುವರ್ ತಪ್ಪು ಮಾಡಿದೀವಿ ಅಂತ ಅನ್ಕೊಂಡಿದ್ದೆ. ನೋಡಮ್ಮ, ಸಂಬಂಧದಲ್ಲಿ ನಾನು ಅಕ್ಕ ಆಗಿರ್ಬೋದು, ಆದ್ರೆ ಈ ಮನೆಗೆ ನೀನೇ ಹಿರಿ ಸೊಸೆ. ಎಲ್ರು ಫೋನ್ ಮಾಡಿ ನಿನಗ್ ಮಗು ಆಗ್ತಿದೆ, ಹಿರಿ ಸೊಸೆಗೆ ಯಾಕೆ ಮಗು ಆಗ್ತಿಲ್ಲ ಅಂತ ನನ್ನನ್ನು ಕೇಳ್ತಿದ್ದಾರೆ. ಹೌದು, ನನ್ನ ಫ್ರೆಂಡ್ಸ್ ಎಲ್ಲರೂ ಅಣ್ಣಂಗಿಂತ ಮುಂಚೆ ಇವನೇ ಮದುವೆ ಆದ, ಅಣ್ಣಂಗಿಂತ ಮುಂಚೆ ಇವನೇ ಮಕ್ಕಳು ಮಾಡ್ಕೊಂಡಂತ ರೇಗಿಸ್ತಾ ಇದ್ದಾರೆ. ನನಗೆ ತುಂಬಾ ಬೇಜಾರಾಗುತ್ತೆ ಅಗ್ರಜ. ಯಾರೋ ಏನೋ ಹೇಳ್ತಾರೆ ಹೇಳ್ಕೊಡ್ತಾರೆ ಅಂತ ಮಗು ಮಾಡ್ಕೊಳ್ಳೋದಕ್ಕಾಗತ್ತೇನೋ? ನಮ್ಮ ಮದುವೆಗೆ ಇನ್ನೂ 1 ವರ್ಷ ಆಗಿದೆ ಅಷ್ಟೇ. ವಿ ನೀಡ್ ಅ ಟೈಮ್. ಹೌದಕ್ಕ, ಮಾತಾಡೋರಿಗೆ ತಲೆ ಕೆಡ್ಸ್ಕೊಳ್ಳೋದಕ್ಕಾಗಲ್ಲ. ಮಾತಾಡೋರು ಹೇಗಿದ್ರು ಮಾತಾಡ್ತಾರೆ. ಮಗು ಮಾಡ್ಕೊಂಡ್ರೆ 1 ವರ್ಷಕ್ಕೆ ಮಗು ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಮಾಡ್ಕೊಂಡಿಲ್ಲ ಅಂತಂದ್ರೆ ಅಯ್ಯೋ ಇನ್ನೂ ಮಗುನೇ ಮಾಡ್ಕೊಂಡಿಲ್ವಾ ಅಂತ ಮಾತಾಡ್ತಾರೆ. ಮಗು ಮಾಡ್ಕೊಳ್ಳೋದು ಬಿಡೋದು ನಮ್ಮಿಷ್ಟಕ್ಕೆ ಬಿಟ್ಟಿತ್ತು. ಸದ್ಯಕ್ಕೆ ನಾವು ಚೆನ್ನಾಗಿದ್ದೀವಿ, ನಮ್ಮನ್ನ ಹೀಗೆ ಇರೋದಕ್ಕೆ ಬಿಟ್ಬಿಡಿ. ಅಪ್ಪ ಅಮ್ಮ ಆಗಲೇಬೇಕು. ಎಲ್ಲಿವರೆಗೂ ಹೋರಾಟ? ಮಗು ಆಗೋವರೆಗೂ ಹೋರಾಟ. ಯಾತಕ್ಕಾಗಿ ಹೋರಾಟ? ಮಗುವಿಗಾಗಿ ಹೋರಾಟ. ಬೇದಾತು ಅಮ್ಮ ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ. ನನಗೆ ಮರಿ ಮಗು ಬೇಕು ಅಂದರೆ ಬೇಕೇ ಬೇಕು. ಏನು ಎಲ್ಲರೂ ಹುಡುಗಾಟ ಆಡ್ತಿದ್ದೀರಾ? ನೀವೆಲ್ಲರೂ ಹೀಗೆ ಕೂಗಾಡಿದ ತಕ್ಷಣ ಮಗು ಮಾಡ್ಕೊಳ್ಳೋದಕ್ಕಾಗತ್ತಾ? ನಾನ್ಸೆನ್ಸ್.
ಏ ಅಮ್ಮೋ, ಇನ್ನು ಎಷ್ಟು ದಿನ ಅಂತ ಹೀಗೆ ಹೇಳ್ತೀರಾ? ನೀನಾದರೂ ಮನ್ಸು ಮಾಡು. ಇಲ್ಲಪ್ಪ, ನನಗೂ ಟೈಮ್ ಬೇಕು. ಇವ್ರಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಅಯ್ಯಯ್ಯೋ ಚೋಟಾ ಬಾಸ್, ಪ್ಲಾನು ಫ್ಲಾಪಾ? ನನಗೂ ಗೊತ್ತಿಲ್ಲ ಕಣ್ರಿ, ಇರ್ರಿ ನೋಡೋಣ ಏನಾಗುತ್ತೆ. ಮತ್ತೆ ನನ್ನ ಜೋಡ್ ಸಿಗಾಕ ಸುಮ್ಮನೆ ನಿಂತ್ಕೊಳ್ಳಿ. ಇಲ್ಲ ಚೋಟಾ ಬಾಸ್, ನೋಡ್ತಾ ಇರಿ, ಇನ್ 15 to 30 seconds ಅಲ್ಲಿ ಹೆಂಗೆ ಬಿಡು 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 ಅಂತ ಕೆಳಗಡೆ ಓಡಿ ಬರ್ತಾರೆ. ಇವೆಲ್ಲ ಯಾಕೆ ಇಷ್ಟು ವಿಯರ್ಡ್ ಆಗಿ ಹಾಡ್ತಿದ್ದಾರೆ? ಇರಿಟೇಟ್ ಆಗ್ತಿದೆ ನನಗೆ. ಏನೋಪ್ಪ, ಸಡನ್ ಆಗಿ ಮಗು ಮಾಡ್ಕೊಳ್ಳಿ ಅಂತ ರೊಚ್ಕಿದ್ದಾರಲ್ಲ, ನನಗಂತೂ ಅರ್ಥನೇ ಆಗ್ತಿಲ್ಲ. ಯಾವತ್ತೂ ಇಲ್ದಿದ್ದು ಎಲ್ಲ ಹೊಸದಾಗಿ ಶುರು ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಯಾವಾಗ ತಂದಿಟ್ರು? ಹೇಳಲಿ ವಾಪಸ್. ಮಗು ಬೇಕು, ಮಗು ಬೇಕು, ಮಗುಗಾಗಿ ಹೋರಾಟ. ಅಪ್ಪ ಅಮ್ಮ ಆಗ್ಲೇಬೇಕು, ಬೇಕೇ ಬೇಕು, ಮಗು ಬೇಕು. ಅಗ್ರಜ, ರೋಡಿನಾದ್ನಿ, ಮೇಲ್ಗಡೆ ಇರೋ ಸೆಟಪ್ ನೋಡಿ ಶಾಕ್ ಆಯ್ತಾ? ಹೌದು, ಏನ್ ತೀರ್ಮಾನ ಮಾಡಿದ್ರಿ? ಹ್ಞೂ, ಮಗು ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದೀರಾ ತಾನೆ? ಹೌದು ಮೇಡಮ್, ನೀವೇನಾದ್ರೂ ಇವಾಗ ಒಪ್ಕೊಂಡಿಲ್ಲ ಅಂದ್ರೆ ನಾವೆಲ್ಲರೂ ರೋಡಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತೆ. ಶ್ರೀಕಾಂತ, ಇನ್ನೊಂದು ಮಾತು ಹೆಚ್ಚಿಗೆ ಮಾತಾಡಿದ್ರು ಪರ್ಮನೆಂಟ್ ರೋಡ್ ನಿಂತ್ಕೊಳ್ಬೇಕು, ಹಂಗೆ ಮಾಡ್ಬಿಡ್ತೀನಿ. ವೇದಾಂತು, ಯಾಕೋ ಅವನು ಬೈತೀಯ? ಅವನು ನನಗೆ ಕೊನೆ ಮೊಮ್ಮಗ ಇದ್ದಾಗೆ, ಅವನ ಕತೆ ಹಾಗಿರ್ಲಿ. ಹೇಳಿ ಅಜ್ಜಿ. ಮೊದಲು ನೀವು ಮಗು ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಿರೋ ಇಲ್ವಾ ಅದನ್ನು ಹೇಳಿ. ನೀವೆಲ್ಲರೂ ಮಗು ಬೇಕು ಅಂತ ಯಾಕೆ ಇದ್ದಕ್ಕಿದ್ದಾಗ ಹಠ ಮಾಡ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಏನೂ ಇರಲಿಲ್ಲ, ಏನಿದು ಸಡನ್ ಆಗಿ? ನೋಡಿ, ನಮ್ಮ ಮನೆಗೆ ಈಗ ಆರ್ತಿ ವಿಕ್ರಾಂತ್ ಮಗು ಬರ್ತಾ ಇದೆ. ಮೊದಲು ಅದು ಬರಲಿ, ಆಮೇಲೆ ಬೇಕಾದ್ರೆ ನಮ್ಮ ಮಗು ಬಗ್ಗೆ ಯೋಚನೆ ಮಾಡ್ತೀವಿ. ಹೌದು, ಯಾರ ಮಗು ಆದ್ರೇನು, ಮಗುನೇ ಅಲ್ವಾ? ಮೊದಲು ಆ ಮಗು ಬರಲಿ, ಆಮೇಲೆ ನಮ್ಮ ಮಗು ಬಗ್ಗೆ ಮಾತಾಡೋಣ. ಇಲ್ಲ, ನೀವ್ ಹೇಳ್ದಾಗೆಲ್ಲ ಒಪ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಮಗು ಬಗ್ಗೆ ಮಾತಾಡಿ ನಿಮ್ ವಿಷಯನ ಡೈವರ್ಟ್ ಮಾಡೋದಕ್ಕೆ ನೋಡ್ಬೇಡಿ. ನಾನು ಡೈವರ್ಟ್ ಮಾಡ್ತಿಲ್ಲ, ಇರೋ ಸತ್ಯನ ಹೇಳ್ತಾ ಇದ್ದೆ. ಬಾಬಾ, ನಿಮ್ಗೆ ವಿಷಯ ಏನು ಅಂತಾನೆ ಗೊತ್ತಿಲ್ಲ. ನಿಮ್ ತಮ್ಮ ಏನು ಹೇಳ್ತಿದ್ದಾರೆ ಗೊತ್ತಾ? ಏನ್ ಹೇಳ್ತಿದ್ದಾನೆ? ನಮ್ ಮಗು ಹುಟ್ಟಿದ್ಮೇಲೆ ಮಗು ಜೊತೆ ಆಟದಕ್ಕೆ ಯಾರು ಇರಲ್ಲ, ಅದು ಒಂಟಿ ಆಗ್ಬಿಡುತ್ತೆ. ಇಲ್ಲ ಅವಳಿ ಜೋಡಿ ಮಗು ಕೊಡು, ಇಲ್ಲ ಇನ್ನೊಂದು ಮಗು ರೆಡಿ ಆಗು ಅಂತಿದ್ದಾರೆ. ವಿಕ್ರಾಂತ್, ವಾಟ್ ಇಸ್ ದಿಸ್? ಯಾರಾದ್ರೂ ಹೀಗೆಲ್ಲ ಮಾತಾಡ್ತಾರ? ಬಾಬಾ, ನೀವು ಈ ಥರ ಮಾತಾಡೋದು ತುಂಬಾನೇ ತಪ್ಪು. ನಾನು ಹೇಳಿದ್ದು ತಪ್ಪು ಅಂತ ಒಪ್ಕೊಳ್ತೀನಿ, ಆದರೆ ಅದರಲ್ಲಿ ಅರ್ಥ ಇದೆ ತಾನೆ? ಇವಾಗ ಒಂದೇ ಮಗು ಆಯಿತು ಅಂತಂದರೆ ಅದು ಒಂಟಿ ಅಂತ ಅನ್ಸಲ್ವಾ? ಅದಕ್ಕೆ ಆಟಾಡೋಕೆ ಯಾರಾದರೂ ಬೇಕು ತಾನೆ ಜೊತೆಗೆ. ಅದು ಮನಸ್ಸಿಗೆ ಹಚ್ಕೊಂಡ್ಬಿಟ್ರೆ? ಹೌದೌದೌದು, ಈ ವಿಷಯನ ನೆಗ್ಲೆಕ್ಟ್ ಮಾಡೋ ಹಾಗೇ ಇಲ್ಲ. ನೀವು ಮನ್ಸು ಮಾಡಲೇಬೇಕು. ಬಾಸ್, ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಒಪ್ಕೊಂಬಿಡಿ ಬಾಸ್. ಹೌದೌದು, ನೀವು ಮನ್ಸು ಮಾಡಲೇಬೇಕು. ನನಗೆ ಮೊಮ್ಮಗು ಬೇಕೇ ಬೇಕು. ಹೋರಾಟ
ಹೋರಾಟ ಹೋರಾಟ ಮಗುವಿಗಾಗಿ ಹೋರಾಟ. ರೀ ಕಾಂತ ಕೇಳ್ರಿ ಇನ್ನೊಂದ್ಸಲ. ನಾನು ಇನ್ನೊಂದ್ಸಲ ಕೇಳಿದ್ರೆ ನನ್ನನ್ನೇ ಪೀಸಾಗಿ ಕಟ್ ಮಾಡಿ ಮಗು ಸೈಜಿಗೆ ತಗೊಬಂದ್ಬಿಡ್ತೀರಿ. ಸುಮ್ಮನೆ